ಪ್ರಕರಣ ಈಗ ಪೊಲೀಸರ ಸಮ್ಮುಖದಲ್ಲಿ ದೇಗುಲವನ್ನ ಪ್ರವೇಶ ಮಾಡಿದ್ದಾರೆ ದಲಿತ ಸಮುದಾಯದವರು. ಪೊಲೀಸ್ ತಹಶೀಲ್ದಾರ್ ಎಸಿ ಅವರ ಸಮ್ಮುಖದಲ್ಲಿ ಗೊಲ್ಲರಹಟ್ಟಿಯ ಎಲ್ಲ ಮನೆಗಳ ಬೀಗವನ್ನ ಲಾಕ್ ಮಾಡಲಾಗಿತ್ತು. ಗೊಲ್ಲರಹಟ್ಟಿಯಲ್ಲಿ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಕೂಡ ಮಾಡಲಾಗಿದೆ. ಚಿಕ್ಕಮಗಳೂರಿನ ತರೀಕೆರೆಯ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಹಲ್ಲೆ ನಡೆಸಿದಂತಹ ಪ್ರಕರಣ ಸಂಬಂಧಿತವಾಗಿ ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಹತ್ತಿತ್ತು. ಸೊ ನೋಡ್ತಾ ಇದ್ರಿ, ಎಲ್ಲ ಗೊಲ್ಲರಹಟ್ಟಿಯ ಮನೆಯ ಬೀಗವನ್ನ ಹಾಕಲಾಗಿತ್ತು. ಸೊ ಆ ಬೀಗವನ್ನ ತೆರವುಗೊಳಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ದೇಗುಲಕ್ಕೂ ಕೂಡ ಪ್ರವೇಶವನ್ನ ಮಾಡೋದಕ್ಕೆ ದಲಿತ ಸಮುದಾಯದವರು ಪೊಲೀಸರ ಒಂದು ಭದ್ರತೆಯೊಂದಿಗೆ ಹೋಗಿದ್ದಾರೆ. ಖಾಕಿ ಜೊತೆ ದೇವಾಲಯವನ್ನ ಪ್ರವೇಶಿಸಿದ್ದಾರೆ ದಲಿತ ಸಮುದಾಯದವರು. ದೇಗುಲದ ಕೀ ಇಲ್ಲ ಅಂತ ಗೊಲ್ಲರಹಟ್ಟಿ ಗ್ರಾಮದ ಮುಖಂಡರು ಹೇಳಿದ್ದಾರೆ. ಆದರೆ ಆ ದೇವಸ್ಥಾನದ ಕೀಯನ್ನ ಓಪನ್ ಮಾಡೋ ಮೂಲಕವಾಗಿ ದೇವಸ್ಥಾನಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ. ನೋಡಿ, ದೇವಸ್ಥಾನದ ಬೀಗವನ್ನ ಹೊಡಿತಾ ಇರ್ತಕ್ಕಂತಹ ತಾಲೂಕು ಆಡಳಿತ, ಪೊಲೀಸ್ ತಹಶೀಲ್ದಾರ್ ಎಸಿ ಅವರ ನೇತೃತ್ವದಲ್ಲಿ ದೇಗುಲ ಪ್ರವೇಶಕ್ಕೆ ದೇಗುಲದ ಬೀಗವನ್ನ ಓಪನ್ ಮಾಡಲಾಗ್ತಾ ಇದೆ. ಆ ಗ್ರಾಮದ ದೇವಸ್ಥಾನದ ಮುಖಂಡರು ಬೀಗ ಇಲ್ಲ, ಈಗ ಓಪನ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಪೊಲೀಸರ ಸಮ್ಮುಖದಲ್ಲೇ ದೇವಾಲಯದ ಬೀಗವನ್ನ ತೆರವುಗೊಳಿಸುವ ಮೂಲಕವಾಗಿ ದಲಿತ ಸಮುದಾಯದವರು ದೇವಾಲಯವನ್ನ ಪ್ರವೇಶ ಮಾಡಿದ್ದಾರೆ. ದಲಿತ ಯುವಕನನ್ನ ಹಲ್ಲೆ ನಡೆಸಲಾಗಿತ್ತು. ಸೊ ಈ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ಠಾಣೆ ಮೆಟ್ಟಿಲು ಕೂಡ ಇತ್ತು ಈ ಒಂದು ಪ್ರಕರಣ. ಇದೀಗ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಪ್ರಕರಣವನ್ನ ಇತ್ಯರ್ಥಪಡಿಸುವಂತಹ ಪ್ರಯತ್ನದ ಭಾಗವಾಗಿ ದಲಿತ ಸಮುದಾಯದವರನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಈ ತಾರತಮ್ಯ ಬೇಡ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಇಡೀ ಗ್ರಾಮಸ್ಥರಿಗೆ ಕೊಡ್ತಾ ಇದ್ದಾರೆ. ದಲಿತ ಸಮುದಾಯದ ಯುವಕನೋರ್ವನ ಮೇಲೆ ಹಲ್ಲೆ ನಡೆಸಲಾಗಿತ್ತು ತರೀಕೆರೆಯ ಗೊಲ್ಲರಹಟ್ಟಿಯಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ಅಸಮಾಧಾನವೂ ಕೂಡ ಅಲ್ಲಿ ಸ್ಫೋಟವಾಗಿತ್ತು. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಿ? ನಾವಿನ್ನು ಯಾವ ಒಂದು ಶತಮಾನದಲ್ಲಿದ್ದೀವಿ? ನಾವೆಲ್ಲರೂ ಕೂಡ ಒಂದು ಅನ್ನುವಂತಹ ಒಂದು ಒಗ್ಗಟ್ಟಿನ ಪ್ರದರ್ಶನ ಯಾಕಾಗಲ್ಲ, ಯಾಕೆ ಈ ತಾರತಮ್ಯ ಅನ್ನುವಂತಹ ಅಸಮಾಧಾನ ಕೂಡ ಪುಟಿದಿತ್ತು. ಸೊ ಈಗ ಪೊಲೀಸರ ಸಮ್ಮುಖದಲ್ಲೇ ಅವರು ದೇವಸ್ಥಾನವನ್ನ ಪ್ರವೇಶ ಮಾಡೋ ಮೂಲಕವಾಗಿ ದಲಿತ ಸಮುದಾಯದವರು ದೇವರ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಅವರಿಗೆ ಅವಕಾಶ ಆಗಬಾರ್ದು ಅಂತ ಬೀಗ ಹಾಕಿದ್ದಾರೆ, ಬೀಗ ಇಲ್ಲ ಅಂತ ಕೂಡ ಮುಖಂಡರು ಹೇಳ್ಕೊಂಡಿದ್ರು. ಅದಕ್ಕಾಗಿ ಆ ಬೀಗವನ್ನ ಹೊಡೆಯಲಾಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಇಡೀ ಗ್ರಾಮಸ್ಥರು ಈಗ ದೇವಸ್ಥಾನಕ್ಕೆ ಹೋಗೋ ಮೂಲಕವಾಗಿ ದೇವರ ದರ್ಶನವನ್ನ ಪಡೆದಿದ್ದಾರೆ. ದೇವರು ಹೇಳಿದ್ದಾರ, ಇಂಥವ್ರು ಬರಬೇಕು, ಇಂಥವ್ರು ಬರಬಾರ್ದು, ಇವ್ರಿಗೆ ಆಶೀರ್ವಾದ ಮಾಡ್ತೀನಿ, ಇವ್ರಿಗೆ ಆಶೀರ್ವಾದ ಮಾಡಲ್ಲ, ಇಂಥವ್ರು ಬಂದ್ರೆ ಏನೋ ಆಗ್ಬಿಡುತ್ತೆ ಅನ್ನುವಂಥದ್ದನ್ನ ದೇವ್ರೇನು ಹೇಳಿಲ್ಲ. ಅದನ್ನ ನಾವು ಮನುಷ್ಯರು ಮಾಡ್ಕೊಂಡಿರೋದು, ಅದನ್ನ ಮುರಿಬೇಕು. ಹೇಗೆ ಈ ಬೀಗವನ್ನ ಮುರಿತಾ ಇದ್ದಾರೋ ಅದೇ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಮೂಡಿರುವಂತಹ ಆ ಒಂದು ಭಾವನೆಯನ್ನು ಕೂಡ ಮುರಿಯುವಂತಹ ಪ್ರಯತ್ನ ಈಗ ಆಗ್ಬೇಕಾಗಿದೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣ್ ಗೌಡ ಇಂದ. ನಾರಾಯಣ್ ಗೌಡ, ದಲಿತ ಸಮುದಾಯದವರು ಇವತ್ತು ದೇವಸ್ಥಾನ ಪ್ರವೇಶ ಮಾಡಿದ್ರು. ಇಡೀ ಪ್ರಕರಣದಲ್ಲಿ ಒಂದು ಹೈಡ್ರಾಮಾ ಏನಾದ್ರೂ ಕ್ರಿಯೇಟ್ ಆಯ್ತಾ? ಅಲ್ಲಿ ಬೀಗ ಯಾಕೆ ಓಪನ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ? ಅಲ್ಲಿ ಪೊಲೀಸರು ಬಂದ್ರು ಸಹ. ದಿವ್ಯಾ, ಹೌದು ದಿವ್ಯಾ. ಅಂತ ಏನ್ ಜನವರಿ 1ನೇ ತಾರೀಕು ದಲಿತ ಯುವಕ ಜೆಸಿಬಿ ಕೆಲಸ ಮಾಡೋಕ್ಕೋಸ್ಕರ ಗೊಲ್ಲರಹಟ್ಟಿ ಗ್ರಾಮಕ್ಕೆ ಬಂದಿದ್ದ. ಅವತ್ತು ನೀನು ಅಂದ್ರೆ ದಲಿತರು ದೇವಸ್ಥಾನ ಗ್ರಾಮದೊಳಗೆ ಬಂದಿರೋದ್ರಿಂದ ದೇವರಿಗೆ ಮೈಲಿಗೆ ಆಗಿದೆ ಅಂತ ಇಲ್ಲಿನ ಜನ ಆತನ ಮೇಲೆ ಹಲ್ಲೆ ಮಾಡಿ ಆತನ ಬಳಿ ಇದ್ದಂತ 20,000 ರೂಪಾಯಿ ಹಣವನ್ನ ದಂಡದ ರೂಪವಾಗಿ ಕಟ್ಟಿಸಿಕೊಂಡಿದ್ದಂಥದ್ದು. ಅದಾದ ನಂತರ ದಲಿತ ಸಂಘಟನೆಗಳು ಕೂಡ ಗ್ರಾಮಸ್ಥರ ವಿರುದ್ಧ ಒಂದು ಆಕ್ರೋಶ ಹೊರ ಹಾಕಿದಂಥದ್ದು. ಮತ್ತೆ ಸಾಕಷ್ಟು ಗ್ರಾಮದೊಳಗಡೆ ಪ್ರತಿಭಟನೆ ಕೂಡ ಮಾಡಿದ್ರು. ಆ ಸಂಬಂಧ ಹಲ್ಲೆಗೈದಂತ 15 ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಆದ್ರೆ ಇವತ್ತು ಕೂಡ ದಲಿತ ಸಂಘಟನೆಗಳು ಮತ್ತೆ ತಾಲೂಕು ಆಡಳಿತ, ಎಸಿ, ತಹಶೀಲ್ದಾರ್ ಎಲ್ಲರೂ ಕೂಡ ಒಂದು ಪ್ರತಿಭಟನೆ ಅಂದ್ರೆ ಒಂದು ಮಾತುಕತೆ ಮಾಡಿ ದೇವಸ್ಥಾನ ಪ್ರವೇಶ ಮಾಡಲೇಬೇಕು ಅಂತ ನಾವು ದಲಿತ ಸಂಘಟನೆ ಸುಮಾರು 100ಕ್ಕೂ ಹೆಚ್ಚು ದಲಿತ ಮುಖಂಡರು ನಾವು ದೇವಸ್ಥಾನ ಪ್ರವೇಶ ಮಾಡಲೇಬೇಕು ಅಂತ ಒಂದು ಪಟ್ಟು ಹಿಡಿದಂಥದ್ದು. ಹಾಗಾಗಿ ಅವರ ಜೊತೆ ಸಭೆ ಮಾಡಿದಂತ ತಹಶೀಲ್ದಾರ್ ಮತ್ತೆ ಎಸಿ ಮತ್ತೆ ಎಎಸ್ಪಿ ಹಾಗೂ ಪೊಲೀಸರು ಎಲ್ಲರೂ ಕೂಡ ಗೊಲ್ಲರಹಟ್ಟಿ ಗ್ರಾಮಕ್ಕೆ ಬಂದು ಗ್ರಾಮಸ್ಥರ ಬಳಿ ದೇವಸ್ಥಾನದ ಬೀಗ ಕೇಳಿದಂತ ಸಂದರ್ಭದಲ್ಲೂ ಕೂಡ ಅವರು ಇಲ್ಲ, ಬೀಗ ಇಲ್ಲ ಅಂತಾನೆ ಒಂದು ಕಾರಣ ಕೊಟ್ಟಿದ್ದಂಥದ್ದು. ಹಾಗಾಗಿ ಅವರು ಸಾಕಷ್ಟು ಮನವಿಯಿಂದ ಅವ್ರಿಗೆ ಹೇಳಿದಂಥದ್ದು ಅಂದ್ರೆ ದೇವರು ಎಲ್ಲರಿಗೂ ಒಂದೇನೆ, ಯಾರು ಇಂಥವ್ರು ಬರಬೇಡಿ, ಇಂಥವ್ರು ಬರಬಾರ್ದು ಅಂತ ಯಾವ ದೇವರು ಕೂಡ ಹೇಳಿಲ್ಲ, ದೇವರು ಎಲ್ಲರಿಗೂ ಒಂದೇ. ಹಾಗಾಗಿ ನೀವು ಕೀ ಕೊಟ್ಟರೆ ನಾವು ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲೂ ಕೂಡ ಗ್ರಾಮಸ್ಥರು ಕೀ ಕೊಡಕ್ಕೆ ಹಿಂದೆ ತಾಗ್ತದ್ದು. ಹಾಗಾಗಿ ತಾಲೂಕು ಆಡಳಿತದ ಮುಂದಾಳತ್ವದಲ್ಲೇ ದೇವಸ್ಥಾನದ ಬೀಗ ಹೊಡೆದು ಈಗ 100 ದಲಿತರು ದೇವಸ್ಥಾನ ಒಳ ಪ್ರವೇಶ ಅಂದ್ರೆ ದೇವರ ದರ್ಶನ ಪಡ್ಕೊಂಡಿರುವಂತದ್ದು. ಬಟ್ ಇಡೀ ಗ್ರಾಮದ ಮನೆಗಳಿಗೆ ಬೀಗ ಯಾಕೆ ಹಾಕಿದ್ರು? ಅಂದ್ರೆ ದಿವ್ಯಾ, ಯಾರು ಮನೆ
ಬೀಗ ಯಾವ ಮನೆಗಳನ್ನು ಹಾಕಿಲ್ಲ. ಹಾಗೆ ಪೊಲೀಸ್ನವರು ಈಗಾಗಲೇ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಒಂದು KSRP ತುಕಡಿ ಮತ್ತೆ ASP ಅವರು ಕೂಡ ಇಲ್ಲೇ ಇರುವಂತದ್ದು, ಮತ್ತೆ 4-5 ಜನ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಸ್ಥಳದಲ್ಲೇ ಮಕ್ಕಾ ಮೂಡಿರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ ದಲಿತ ಒಬ್ಬ ಹುಡುಗ ಗ್ರಾಮದೊಳಗೆ ಬಂದ ಅನ್ನೋ ನಿಟ್ಟಿನಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದಂತವ್ರು, ಮತ್ತೆ ಈಗ 100 ಜನ ದಲಿತರು ದೇವಸ್ಥಾನ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ಗ್ರಾಮಸ್ಥರು ಕೂಡ ಒಂದು ರೀತಿ ಒಂದು ಆಕ್ರೋಶ ವ್ಯಕ್ತಪಡಿಸುವಂತಹ ಸನ್ನಿವೇಶ ನಿರ್ಮಾಣ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ ಅಂತಾನೆ ಸೂಚನೆ ನೀಡಿರುವಂತದ್ದು. ಹಾಗಾಗಿ ಎಲ್ಲರೂ ಅಂದ್ರೆ ಈಗ ಏನು ಪುರುಷರು ಇರ್ತಾರೆ ಅವರು ಹೊಲಗದ್ದೆ ತೋಟಗಳಿಗೆ ಕೆಲಸಕ್ಕೆ ಹೋಗಿದ್ರು ಕೂಡ ಸಾಕಷ್ಟು ಜನ ಇಲ್ಲೇ ಇರುವಂತದ್ದು, ಮತ್ತೆ ಮಹಿಳೆಯರು ಎಲ್ಲರೂ ಗ್ರಾಮದಲ್ಲಿ ಇರುವಂತದ್ದು. ಆದ್ರೆ ಎಲ್ಲರೂ ಕೂಡ ಮನೆ ಒಳಗಡೆ ಹೋಗಿ ಬಾಗಿಲನ್ನು ಹಾಕೊಂಡಿರುವಂತದ್ದು. ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಯಾವ ಮನೆಗಳು ಕೂಡ ಈಗ ಓಪನ್ ಇಲ್ದಲೇ ಇರುವಂತದ್ದು ಇದೆ. ಎಲ್ಲಾ ಮನೆಯನ್ನು ಕೂಡ ಅಂದ್ರೆ ಮನೆ ಒಳಗಡೆ ಜನ ಇದ್ದಾರೆ, ಆದ್ರೆ ಎಲ್ಲರೂ ಕೂಡ ಬಾಗಿಲು ಹಾಕೊಂಡು ಒಳಗಡೆ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಾರಾಯಣ್ ಗೌಡ ನಿಮ್ಮೆಲ್ಲ ಮಾಹಿತಿಗೆ.